ಚುನಾವಣಾ ಮಹಾಯುದ್ಧಕ್ಕೆ ಇವತ್ತೇ ಮುಹೂರ್ತ ನಿಗದಿಯಾಗುತ್ತೆ. 2024ರ ಲೋಕಸಭಾ ಚುನಾವಣೆ ಘೋಷಣೆಗೆ ದಿನಾಂಕ ಘೋಷಣೆಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಇವತ್ತು ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ. ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗ ಇಂದು ಘೋಷಿಸಲಿದೆ. ಈ ಬಾರಿ 7 ರಿಂದ 8 ಹಂತಗಳಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಯಾವತ್ತು ಮತದಾನ ಎನ್ನೋ ಕುತೂಹಲ ಇದೆ. 2019ರಲ್ಲಿ 7 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ ಎಷ್ಟು ಹಂತದಲ್ಲಿ ನಡೆಯುತ್ತೆ? ಜೊತೆಗೆ ಈ ಬಾರಿ ವಿಶ್ವ ದಾಖಲೆಗೆ ಕಾರಣ ಆಗುತ್ತೆ ಭಾರತದ ಚುನಾವಣೆ. ಯಾಕಂದ್ರೆ ಈ ಬಾರಿ 100 ಕೋಟಿ ದಾಟಲಿದೆ ಅರ್ಹ ಮತದಾರರ ಸಂಖ್ಯೆ. ಕಳೆದ ಚುನಾವಣೆಯಲ್ಲಿ 91 ಕೋಟಿ ಇದ್ದ ಅರ್ಹ ಮತದಾರರ ಸಂಖ್ಯೆ ಈಗ 100 ಕೋಟಿ ದಾಟಿದೆ. ಮೇ 30ರೊಳಗೆ ಚುನಾವಣಾ ಫಲಿತಾಂಶ ಪ್ರಕಟ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಆಂಧ್ರ ಸೇರಿ 4 ರಾಜ್ಯಗಳ ವಿಧಾನಸಭೆಗೂ ಕೂಡ ಚುನಾವಣೆ ಘೋಷಣೆಯಾಗಿದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಲೋಕಸಭಾ ಚುನಾವಣೆಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳಾಗ್ತಾ ಇರುವಂತದ್ದು, ಆದ್ರೆ ಚುನಾವಣೆ ಯಾವಾಗ, ದಿನಾಂಕ ಘೋಷಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತದ್ದು. ಹಾಗಿದ್ರೆ ಎಷ್ಟು ಹಂತಗಳು ನಡಿಬಹುದು, ಯಾವಾಗ ನಡಿಬಹುದು, ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಇವತ್ತು ಮಹಾ ಯುದ್ಧ ಅಥವಾ ಮಹಾ ಕುರುಕ್ಷೇತ್ರನೇ ಅಂತ ಹೇಳ್ಬೋದು. ರಾಜಕೀಯ ಕುರುಕ್ಷೇತ್ರದ ಯಾವತ್ತು ನಡಿಬೇಕು ಅನ್ನುವಂಥದಕ್ಕೆ ಒಂದು ರೀತಿಯಲ್ಲಿ ಇವತ್ತು ದಿನಾಂಕ ನಿಶ್ಚಯ ಆಗತ್ತೆ. 3 ಗಂಟೆಯ ನಂತರ, ಅಂದ್ರೆ 3 ಗಂಟೆಯ ತನಕ ಯಾವುದೇ ಸರ್ಕಾರಗಳು ತಮ್ಮ ಯೋಜನೆಗಳನ್ನ ಘೋಷಣೆ ಮಾಡ್ಕೊಳ್ಳಿಕ್ಕೆ, ಶಂಕುಸ್ಥಾಪನೆಗಳನ್ನ ನೆರವೇರಿಸ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ಸಮಯ ಇದೆ. ಆದ್ರೆ 3 ಗಂಟೆಯಿಂದ 3 ಗಂಟೆ 1 ಸೆಕೆಂಡ್ ಇಂದ ಯಾವುದು ಕೂಡ ಅಂತವು ಮಾಡ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಅದು ಸುದ್ದಿಗೋಷ್ಠಿ ಶುರುವಾದ ಕೂಡಲೇ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಸೊ ಒಟ್ಟು 7 ರಿಂದ 8 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ್ಲೂ ಕೂಡ, ಅಂದ್ರೆ 7 ಹಂತಗಳಲ್ಲಿ ಕಳೆದ ಬಾರಿ ಮತದಾನ ನಡೆದಿತ್ತು. 2ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾನ ಆಗಿತ್ತು. ಹಲವು ಕುತೂಹಲಗಳಿಗೆ ಕರ್ನಾಟಕ ಮತದಾನ ಬಹಳ ಕುತೂಹಲವನ್ನು ಕೂಡ ಕಳೆದ ಬಾರಿ ಕೆರಳಿಸಿತ್ತು. ಮಂಡ್ಯ ಕ್ಷೇತ್ರ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು. ಸೊ ಇವೆಲ್ಲ ಒಂದು ರೀತಿಯಲ್ಲಿ ಕುತೂಹಲ ಕೆರಳಿಸಿತ್ತು. ಈವನ್ ಮತದಾನದ ವಿಚಾರದಲ್ಲೂ ಕೂಡ ಮಂಡ್ಯ 80% ಮತದಾನ ಆಗಿದ್ರೆ, ಅದೇ ರೀತಿ ಬೆಂಗಳೂರು ಸೌತ್ ಲೋಯೆಸ್ಟ್ ಒಂದು 53% ಮತದಾನ ಆಗಿ ಲೋಯೆಸ್ಟ್ ಮತದಾನ ಆದಂತ ಕ್ಷೇತ್ರ ಅನ್ನುವಂಥದ್ದು ಕೂಡ ಗುರುತಿಸಲಾಗಿತ್ತು. ಅನಂತ್ ಕುಮಾರ್ ಹೆಗಡೆ ಅವರು 4.5 ಲಕ್ಷ ಲೀಡ್ ಇಂದ ಗೆದ್ದಿದ್ರೆ, ಅದೇ ರೀತಿ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಇಂಥವರೆಲ್ಲರೂ ಕೂಡ 3.5 ಲಕ್ಷದಿಂದ ಗೆದ್ದಿದ್ರು. ಸೊ ಇವೆಲ್ಲವೂ ಕೂಡ ಕಳೆದ ವರ್ಷದ, ಅಂದ್ರೆ ಕಳೆದ ಬಾರಿಯ ಕುತೂಹಲಗಳು ಅಂತಾನೆ ನಾವು ಹೇಳ್ಬೇಕು ಮತ್ತೆ ನೆನಪು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಈ ಬಾರಿ ಒಟ್ಟು ಹೆಚ್ಚು ಕಡಿಮೆ 7 ರಿಂದ 8 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಅದರ ಜೊತೆಗೆ ಕರ್ನಾಟಕ ಸೇಮ್ 2ನೇ ಹಂತದಲ್ಲಿ ಮತದಾನ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಕಾರಣ ಅಂದ್ರೆ ಒಂದು ರೀತಿ ಹೋಲಿಕೆ ಮಾಡಿ ನೋಡಿದಾಗ ಏನು ಶುರುವಾಗಿದೆಯಲ್ಲ, ಪ್ರಧಾನಿಗಳ ಒಂದು ರೀತಿಯಲ್ಲಿ ಅವರ ಪ್ರವಾಸ ಇರ್ಬೋದು, ಚುನಾವಣಾ ಕಿಕ್ ಸ್ಟಾರ್ಟ್ ಇರ್ಬೋದು, ಅದೇ ರೀತಿ ಕಾಂಗ್ರೆಸ್ಸಿಗರು ಕೂಡ ಮಾಡ್ತಾ ಇರುವಂತ ಕಿಕ್ ಸ್ಟಾರ್ಟ್ ಇರ್ಬೋದು, ಇವೆಲ್ಲವನ್ನ ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಸೌತ್ಗೆ ಈ ಸಾರಿ ಪ್ರಯಾರಿಟಿ ಫಸ್ಟ್ ಗೆ ಸಿಗುತ್ತೆ ಅನ್ನುವಂಥದ್ದು. ಅಲ್ಲಿಂದ ಶುರು ಮಾಡ್ಕೊಂಡು ಬಂದು ನಾರ್ತ್ ಅಲ್ಲಿ ಎಂಡ್ ಆಗುತ್ತೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಫೋರ್ಸ್ಗಳು ಏನಿರ್ತವೆ ಅವ್ರನ್ನೆಲ್ಲವೂ ಕೂಡ ಕೆಳಗಡೆಯಿಂದ ಮೇಲ್ಗಡೆ ತರಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿಗಳು ಚುನಾವಣಾ ಆಯೋಗದ ಮೂಲಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ನಮ್ದು 2ನೇ ಹಂತದಲ್ಲಿ ಈ ಸಾರಿಯೂ ಕೂಡ ಕರ್ನಾಟಕ ನಡೆಯುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಇವತ್ತು ಕರ್ನಾಟಕದಲ್ಲಿ ಮೋದಿ ಅವರು ಇರ್ತಾರೆ. ನಾಳೆ 17ನೇ ತಾರೀಕು ಇಂಡಿಯಾ ಕೂಟದಿಂದ ಬಾಂಬೆಯಲ್ಲಿ ಬಹುದೊಡ್ಡ ರ್ಯಾಲಿ ಹಮ್ಮಿಕೊಂಡಿರುವಂತದ್ದು. ಸೊ ಹೀಗೆ ಒಂದಾದ ನಂತರ ಒಂದು ಪ್ರೋಗ್ರಾಮ್ಗಳನ್ನ ನಾವು ನೋಡ್ತಾ ಹೋದಾಗ ಕರ್ನಾಟಕ ಅಥವಾ ದಕ್ಷಿಣ ರಾಜ್ಯಗಳು 1 ಮತ್ತೆ 2ನೇ ಹಂತದಲ್ಲಿ ಮತದಾನ ನಡೆಯುವಂತ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. ಒಂದಕ್ಕೆ ಒಂದೊಂದು ಕಾಂಗ್ರೆಸ್ಗೆ ದಕ್ಷಿಣ ರಾಜ್ಯಗಳು ಬಹಳ ಮುಖ್ಯ ಆಗ್ತವೆ. ಅದೇ ರೀತಿ ಬಿಜೆಪಿಗೆ ಉತ್ತರ ರಾಜ್ಯಗಳು ಬಹಳ ಮುಖ್ಯವಾಗ್ತವೆ.
ಜೊತೆಗೆ ಜಾಸ್ತಿ ಕ್ಷೇತ್ರಗಳಿರುವ ಕಾರಣಕ್ಕೆ ಹಂತಗಳು ಕೂಡ ಜಾಸ್ತಿ ಆಗ್ತವೆ. ಅದೇ ರೀತಿ ಫೋರ್ಸ್ ಅನ್ನ ಮೊಬಿಲೈಸ್ ಮಾಡಬೇಕು. ಮತ್ತೆ ಒಂದು ಪಾರದರ್ಶಕವಾಗಿ ಚುನಾವಣೆ ನಡಿಬೇಕಾದ್ರೆ ಕ್ಷೇತ್ರಗಳು ಕೂಡ ಎಲ್ಲವೂ ಕೂಡ ಒಟ್ಟಿಗೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲೇನಾದ್ರೂ ಬೇರೆ ರೀತಿಯ ನಕ್ಸಲಿಸಮ್ ಅಥವಾ ಬೇರೆ ಬೇರೆ ರೀತಿಯ ಕೃತ್ಯಗಳು ನಡೆಯಬಹುದು ಅನ್ನುವಂತ ಕಾರಣಕ್ಕೆ ಅವು ನಿಧಾನಕ್ಕೆ ಅಂದ್ರೆ ಪಾರದರ್ಶಕವಾಗಿ ಚುನಾವಣೆ ನಡಿಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹಂತಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದು ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.